ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಜೆಪಿ ಪಾದಯಾತ್ರೆ ವಿಚಾರದಲ್ಲಿ ಹೆಚ್ಚಾಗ್ತಾ ಇದೆ ಗೊಂದಲ. ಜೆಡಿಎಸ್ ಬಿಜೆಪಿ ನಾಯಕರಲ್ಲಿ ಸಮನ್ವಯತೆನೇ ಇಲ್ವಾ ಹಾಗಾದ್ರೆ ಅಂತ ಈಗಾಗಲೇ ಒಮ್ಮೆ ರದ್ದಾಗಿರುವಂತ ಜೆಡಿಎಸ್ ಬಿಜೆಪಿ ಸಮನ್ವಯ ಸಭೆ ಮತ್ತೆ ಗೊಂದಲ ಏರ್ಪಡ್ತಾ ಇದೆ. ಈಗಾಗಲೇ ಒಂದು ಬಾರಿ ಜೆಡಿಎಸ್ ಬಿಜೆಪಿ ಸಮನ್ವಯ ಸಭೆ ರದ್ದಾಗಿತ್ತು. ಈಗ ಮುಂದಿನ ಹೋರಾಟದ ಬಗ್ಗೆ ಮೈತ್ರಿ ನಾಯಕರು ಚರ್ಚೆಗೆ ಮುಂದಾಗ್ತಿದ್ದಾರೆ. ಈಗಾಗಲೇ ಪಾದಯಾತ್ರೆ ಡೇಟ್ ಅನೌನ್ಸ್ ಮಾಡಿರುವಂತ ಜೆಡಿಎಸ್ ಪ್ರತ್ಯೇಕ ಹೋರಾಟ ಎಂಬ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಿದೆ. ಒಟ್ಟಿಗೆ ಹೋರಾಟ ಮಾಡೋದ್ರ ಬಗ್ಗೆ ಒಲವು ತೋರಿಸ್ತಾ ಇರುವಂತ ಕೇಸರಿ ಪಡೆ ಜೆಡಿಎಸ್ ಜೊತೆ ಚರ್ಚಿಸೋ ಜವಾಬ್ದಾರಿ ಆರ್ ಅಶೋಕ್ ಅವರ ಹೆಗಲಿಗೇರಿದೆ. ಇವತ್ತು ದೆಹಲಿಯಲ್ಲಿ ಎಚ್ಡಿಕೆ ಜೊತೆ ಅಶೋಕ್ ಮಾತುಕತೆಯನ್ನ ನಡೆಸಲಿದ್ದಾರೆ. ಗೊಂದಲ ಇಲ್ಲದೆ ಒಟ್ಟಿಗೆ ಪಾದಯಾತ್ರೆ ಮಾಡೋದ್ರ ಬಗ್ಗೆ ಚರ್ಚೆ, ಪಾದಯಾತ್ರೆ ರೂಪುರೇಷೆ, ಹೋರಾಟದ ತೀವ್ರತೆಯ ಬಗ್ಗೆ ನಿರ್ಧಾರ. ಈಗಾಗಲೇ ಜೆಡಿಎಸ್ ಹೋರಾಟದ ಬಗ್ಗೆ, ಪಾದಯಾತ್ರೆಯ ಬಗ್ಗೆ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾಗಿದೆ. ಆದರೆ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ತೆಗೆದುಕೊಂಡಿಲ್ವಾ, ಸಮನ್ವಯತೆ ಸರಿಯಾಗಿ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಎದ್ದು ಕಾಣಿಸ್ತಾ ಇದೆ. ಕಾರಣ ಬಿಜೆಪಿ ಜೆಡಿಎಸ್ ಮೈತ್ರಿ ಇದ್ರೂ ಆಗಾಗ ಹೋರಾಟ ಪ್ರತಿಭಟನೆ ಸಂದರ್ಭದಲ್ಲಿ ಒಟ್ಟಾಗಿ ಕಾಣಿಸ್ಕೊಳ್ಳಲ್ವಲ್ಲ. ಹಾಗಾಗಿ ಈಗಾಗಲೇ ಒಂದು ಬಾರಿ ಸಮನ್ವಯ ಸಭೆ ಕೂಡ ರದ್ದಾಗಿರೋದ್ರಿಂದ ಮುಂದಿನ ಹೋರಾಟದ ರೂಪುರೇಷೆ ಏನಾಗಿರಬಹುದು ಅನ್ನುವಂತ ಕುತೂಹಲ ಇದೆ. ಇವತ್ತು ಆರ್ ಅಶೋಕ್ ಅವರು ದೆಹಲಿ ನಾಯಕರ ಜೊತೆಗೆ ಮಾತನಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೂಪುರೇಷೆಯ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತದನಂತರದಲ್ಲಿ ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಹೋರಾಟ ಪಾದಯಾತ್ರೆಯನ್ನ ಮಾಡುತ್ತಾ ಈಗಾಗಲೇ ಜೆಡಿಎಸ್ ದಿನಾಂಕ ಪ್ರಕಟ ಮಾಡಿರೋದ್ರಿಂದ ಅದೇ ದಿನಾಂಕದಂದು ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಪಾದಯಾತ್ರೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ.